ಹಲೋ ಸ್ನೇಹಿತರೆ, ಕನ್ನಡ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ವಿಶ್ವದ ಸಂತೋಷದಾಯಕ ದೇಶ ಹಾಗೂ ವಿಶ್ವದಲ್ಲಿ ಅತಿ ಕಡಿಮೆ ಭ್ರಷ್ಟಾಚಾರ ನಡೆಯುವ ದೇಶವಾದ ಡೆನ್ಮಾರ್ಕ್ನ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ. ಡೆನ್ಮಾರ್ಕ್. ಈ ಡೆನ್ಮಾರ್ಕ್ ದೇಶವು ಯುರೋಪಿನ ಖಂಡಗಳಲ್ಲಿ ಬರುವ ಒಂದು ದೇಶವಾಗಿದೆ. ಡೆನ್ಮಾರ್ಕ್ನ ನೆರೆಯ ರಾಷ್ಟ್ರಗಳೆಂದರೆ ನಾರ್ವೆ, ಸ್ವೀಡನ್ ಹಾಗೂ ಜರ್ಮನಿ ಆಗಿದೆ. ಇಲ್ಲಿನ ಅಧಿಕೃತ ಭಾಷೆ ಡ್ಯಾನಿಶ್ ಆಗಿದ್ದು, ಡೆನ್ಮಾರ್ಕ್ನ ಒಟ್ಟಾರೆ ಜನಸಂಖ್ಯೆ ಸುಮಾರು 60 ಲಕ್ಷದಷ್ಟಿದೆ. ಈ ದೇಶದ ಒಟ್ಟಾರೆ ವಿಸ್ತೀರ್ಣ 42,933 ಕಿಲೋಮೀಟರ್ ಸ್ಕ್ವೇರ್ರಷ್ಟು ವ್ಯಾಪಿಸಿದೆ. ಅಂದರೆ ನಮ್ಮ ರಾಷ್ಟ್ರದ ಹರಿಯಾಣ ರಾಜ್ಯದ ವಿಸ್ತೀರ್ಣಕ್ಕೆ ಸರಿಸಮವಾಗುವಷ್ಟಿದೆ. ಈ ಮುಗುಳ್ನಗೆಯ ರಾಷ್ಟ್ರದ ರಾಜಧಾನಿ ಮತ್ತು ಅತಿ ದೊಡ್ಡ ನಗರ ಕೂಪನ್ಹೆಗನ್. ಇದು ಡೆನ್ಮಾರ್ಕ್ನ ಪ್ರಮುಖ ಬಂದರು ನಗರಿಯಾಗಿದೆ. ಇದರ ಕರೆನ್ಸಿ ಡ್ಯಾನಿಶ್ ಕ್ರೋನ್ ಆಗಿದ್ದು, ಒಂದು ಡ್ಯಾನಿಶ್ ಕ್ರೋನ್ ಎಂದರೆ ಭಾರತೀಯ ರೂಪಾಯಿ ಮೌಲ್ಯದ 10 ರೂಪಾಯಿಗೆ ಸಮನಾಗಿದೆ. ಡೆನ್ಮಾರ್ಕ್, ಮೊದಲೇ ಹೇಳಿದಂತೆ ಇಲ್ಲಿನ ಜನರು ಯಾವಾಗಲೂ ಹಸನ್ಮುಖಿಗಳಾಗಿರುತ್ತಾರೆ. ಆದ್ದರಿಂದ ಡೆನ್ಮಾರ್ಕ್ ದೇಶವು ವಿಶ್ವದ ಸಂತೋಷಭರಿತ ಜನರು ಕೂಡಿರುವ ದೇಶಗಳಲ್ಲಿ ಒಂದು. ಹಾಗೆಯೇ ಬೇರೆ ರಾಷ್ಟ್ರಕ್ಕೆ ಹೋಲಿಸಿದರೆ ತುಂಬಾ ಕಡಿಮೆ ಪ್ರಮಾಣದ ಭ್ರಷ್ಟಾಚಾರವಿರುವ ದೇಶವಾಗಿದೆ. ಇಲ್ಲಿನ ಜನರು ಹೆಚ್ಚು ಪರಿಸರ ಸ್ನೇಹಿಗಳು. ಇದಕ್ಕೆ ನಿದರ್ಶನವೆಂಬಂತೆ ಇತರ ವಾಹನಗಳ ಬದಲಾಗಿ ಸೈಕಲ್ ಅನ್ನು ಹೆಚ್ಚಾಗಿ ಬಳಸುತ್ತಾರೆ. ಇಲ್ಲಿನ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಈಜುವುದನ್ನು ಕೂಡ ಕಲಿಸಿಕೊಡುತ್ತಾರೆ. ಡೆನ್ಮಾರ್ಕ್ ದೇಶದ ಧ್ವಜವು ವಿಶ್ವದಲ್ಲೇ ಅತ್ಯಂತ ಹಳೆಯ ಧ್ವಜವಾಗಿದೆ. ಇಲ್ಲಿನ ಜನರ ವಿಶಿಷ್ಟ ರೀತಿಯ ಆಚರಣೆಗಳಲ್ಲಿ ಒಂದಾದ 25 ವರ್ಷ ವಯಸ್ಸಿನ ಮದುವೆಯಾಗದೇ ಇದ್ದವರು ತಮ್ಮ ಜನ್ಮದಿನದಂದು ತಮ್ಮ ಮೈ ಮೇಲೆ ದಾಲ್ಚಿನ್ನಿಯನ್ನು ಹಾಕುವುದರ ಮೂಲಕ ವಿಶಿಷ್ಟ ರೀತಿಯಲ್ಲಿ ಆಚರಿಸುತ್ತಾರೆ. ಹಾಗೂ ಇಲ್ಲಿನ ವಿಚಿತ್ರ ಕಾನೂನುಗಳಲ್ಲಿ ಒಂದಾದ ಇಲ್ಲಿನ ನಿವಾಸಿಗಳು ವಿದೇಶಿ ಧ್ವಜವನ್ನು ಸುಡುವುದು ಕಾನೂನು ಬಾಹಿರವಾಗಿದ್ದರೂ ತಮ್ಮ ಧ್ವಜವನ್ನು ಸುಟ್ಟರೂ ಕೂಡ ಯಾವುದೇ ರೀತಿಯ ಕಾನೂನು ಕ್ರಮವಾಗಲಿ ಶಿಕ್ಷೆಯಾಗಲಿ ಇರುವುದೇ ಇಲ್ಲ. ಡೆನ್ಮಾರ್ಕ್ನಲ್ಲಿ 89% ಜನರು ನಗರ ಪ್ರದೇಶಗಳಲ್ಲಿ ಹಾಗೂ 11% ಜನರು ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದಾರೆ. ಇನ್ನೊಂದು ಮುಖ್ಯ ಸಂಗತಿ ಅಂದರೆ ಈ ಪುಟ್ಟ ರಾಷ್ಟ್ರಕ್ಕೆ 14 ನೊಬೆಲ್ ಪ್ರಶಸ್ತಿ ಲಭಿಸಿದೆ ಎಂದರೆ ನೀವು ನಂಬಲೇಬೇಕು. ಡೆನ್ಮಾರ್ಕ್ ದೇಶವು ಭಾರತದಂತೆ ಪರ್ಯಾಯ ದ್ವೀಪವಾಗಿದೆ. ಇಲ್ಲಿ 1419 ದ್ವೀಪಗಳನ್ನು ಒಳಗೊಂಡಿದ್ದು, ಅದರಲ್ಲಿ 443 ದ್ವೀಪಗಳನ್ನು ಹೆಸರಿಸಲಾಗಿದೆ. ಮುಖ್ಯವಾಗಿ ಝೀಲ್ಯಾಂಡ್, ಫಿನೆನ್ ಮತ್ತು ಉತ್ತರ ಜುಟ್ಲ್ಯಾಂಡಿಕ್ ದ್ವೀಪವು ದೊಡ್ಡ ದ್ವೀಪಗಳಾಗಿದೆ. ಈ ದೇಶದಲ್ಲಿ ಕಂಡುಬರುವ ಮುಖ್ಯವಾದ ಅಂಶವೇನೆಂದರೆ ಇವರು ಟ್ರಾಫಿಕ್ ರೂಲ್ಸ್ಗಳನ್ನು ಉತ್ತಮವಾಗಿ ಫಾಲೋ ಮಾಡ್ತಾರೆ. ಮತ್ತು ಇಲ್ಲಿನ ಪ್ರಮುಖ ಪ್ರವಾಸಿ ತಾಣಗಳೆಂದರೆ ಟಿವೋಲಿ ಗಾರ್ಡನ್, ನ್ಯಾಷನಲ್ ಮ್ಯೂಸಿಯಂ ಆಫ್ ಡೆನ್ಮಾರ್ಕ್, ಕ್ರಿಶ್ಚಿಯನ್ಬರ್ಗ್ ಪ್ಯಾಲೇಸ್, ಫ್ಯೂರೋ ಐಲ್ಯಾಂಡ್ಗಳು, ಬಾರ್ನ್ಹೋಮ್, ಸ್ಕೆಗನ್ ಬೀಚಸ್. ಇಂತಿಷ್ಟು ಪ್ರವಾಸಿ ತಾಣಗಳಾಗಿವೆ. ನಿಮಗೆ ಡೆನ್ಮಾರ್ಕ್ನ ಬಗ್ಗೆ ಇಷ್ಟವೆನಿಸಿದ ಸಂಗತಿಯನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆಯೇ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ.